ಒಂದು ಹಳ್ಳಿಲಿ ಒಂದು ಬಾವಿ ಇರುತ್ತೆ. ಆ ಬಾವಿ ಒಳಗಡೆ ನೀರ್ ತೆಗಿಬೇಕು ಅಂತ ಕೊಡಪಾನ ಕೆಳಗಡೆ ಬಿಟ್ರೆ ಹಗ್ಗ ಕಟ್ಟಿ ಮೇಲೆ ಎಳೆದಾಗ ಕೊಡಪಾನನೇ ಇಡ್ತಿರ್ಲಿಲ್ಲ, ಬರೀ ಹಗ್ಗ ಮೇಲೆ ಬರೋದು. ಆ ಊರಿನ ಜನ ಎಲ್ಲ ಹೆದರ್ಕೊಂತಾರೆ, ಬಾವಿ ಒಳಗಡೆ ಬ್ರಹ್ಮ ರಾಕ್ಷಸ ಇದ್ದಾನೆ ಅಂತ ಹರಡುತ್ತೆ ಎಲ್ಲ ಕಡೆ. ಆ ಊರಲ್ಲಿ ಒಬ್ಬ ಎಜುಕೇಟೆಡ್ ವ್ಯಕ್ತಿ ಇರ್ತಾನೆ, ನಿಮ್ ತರ ಊರಿನ ಜನಗಳ ಹತ್ರ ಬಂದವನು ಹೇಳ್ತಾನೆ, ನಾನು ಹೋಗಿ ನೋಡ್ತೀನಿ ಕೆಳಗಡೆ ಏನಿದೆ ಅಂತ, ನನ್ನನ್ನ ಹಗ್ಗ ಕಟ್ಟಿ ನೀವು ಕೆಳಗಿಳಿಸಿ. ಬಟ್ ಒಂದು ಷರತ್ತು, ಹಗ್ಗ ಇಟ್ಕೊಳ್ಳೋರಲ್ಲಿ ನನ್ನ ಅಣ್ಣ ಮತ್ತೆ ನನ್ನ ತಮ್ಮ ಇಬ್ಬರಿದ್ದಾರೆ, ಅವರಿಬ್ರು ಕೂಡ ಹಗ್ಗ ಇಟ್ಕೊಳ್ಳೋರ ಪೈಕಿ ಅವರಿಬ್ರು ಮುಖ್ಯವಾಗಿರ್ಬೇಕು. ಸೊ ಊರವರೆಲ್ಲ ಒಂದು 10 ಜನ ಸೇರ್ಕೊಂಡು ಅವನ್ನ ಹಗ್ಗಕ್ಕೆ ನೀಟಾಗಿ ಕಟ್ಟಿ ಬಾವಿ ಒಳಗೆ ಇಳಿಸ್ತಾರಂತೆ 10 ಜನ ನಿಧಾನಕ್ಕೆ. ಅವ್ನು ಕೆಳಗೆ ಹೋಗಿ ನೋಡಿದ್ರೆ ಕೆಳಗಡೆ ಒಂದು ಕೋತಿ ಕಪಿ ಚೇಷ್ಟೆ ಮಾಡ್ತಿರುತ್ತೆ. ಹಿಂಗೆ ಇವ್ರು ಕೊಡಪಾನ ಬಿಡೋದಕ್ಕೂ ಅದು ಕೊಡಪಾನ ಬಿಟ್ಬಿಡೋದು, ಕೆಳಗಡೆ ಬರೀ ಹಗ್ಗ ಮೇಲೆ ಬಿಡೋದು, ಕಪಿ ಚೇಷ್ಟೆ ಮಾಡ್ತಿತ್ತು. ಸೊ ಇವನೇನ್ ಮಾಡ್ದ, ಎಜುಕೇಟೆಡ್ ವ್ಯಕ್ತಿ ಗಾಬರಿ ಆಗ್ಲಿಲ್ಲ, ಅವನ ಜೇಬಲ್ಲಿ ಒಂದು 4 ಶೇಂಗಾ ಕಾಳಿತ್ತು, ತೆಗೆದು ಆ ಕೋತಿ ಕೈ ಕೊಟ್ಟ. ಆ ಕೋತಿನ ನಿಧಾನವಾಗಿ ತಮ್ಮ ಭುಜದ ಮೇಲೆ ಹತ್ತಿಸ್ಕೊಂಡ. ಎಳಿರಿ ಎಳಿರಿ ಅಂತ ಕೂಗ್ದಾನು. ಸೊ ಹೊರಗಡೆ ಇರೋರಿಗೆಲ್ಲ ಏನಿತ್ತು, ಮೊದಲೇ ಭಯ, ಬ್ರಹ್ಮ ರಾಕ್ಷಸ ಇದ್ದಾನೆ ಅಂತ ಭಯದಲ್ಲಿ ಎಳಿತಿದ್ರು. ಅವ್ನು ಇನ್ನೇನು ಮೇಲ್ ಬರ್ಬೇಕಾದ್ರೆ ಆ ಕೋತಿ ಮೇಲ್ ಹಾರುತ್ತೆ. ತಕ್ಷಣ ಇವ್ರ ಮನಸ್ಸಲ್ಲಿ ಏನಿತ್ತು, ಭಯ ಇತ್ತು, ಹೆದರ್ಕೊಂಡು ಎಲ್ಲರೂ ಹಗ್ಗ ಬಿಟ್ರು. ಬಟ್ ಆ ಹುಡುಗನ ಅಣ್ಣ ತಮ್ಮ ಯಾರಿದ್ರು ಅವರಿಬ್ರು ಹಗ್ಗವನ್ನ ಬಿಗಿಯಾಗಿ ಇಟ್ಕೊಂಡಿದ್ರು. ಅವ್ನು ಬದುಕೊಂಡ. ಅವ್ನು ಹೊರಗಡೆ ಬಂದು ಹೇಳ್ತಾನಂತೆ, ನಿಮ್ಮನ್ನು ನಂಬ್ಕೊಂಡು ನಾನು ಒಳಗೆ ಇಳಿದಿದ್ರೆ ಬಾವಿಗೆ ತಳ್ಬಿಡ್ತೀರಿ ನನ್ನ ಮಕ್ಕಳ, ನನ್ನನ್ನು ಕಾಪಾಡಿದ್ದೆ ನನ್ನ ಅಣ್ಣ ತಮ್ಮ ಅಂತ. ನಮ್ಮ ಫ್ಯಾಮಿಲಿಯಿಂದ ದೂರ ಆಗಿ ಇನ್ಯಾರಿಗೂ ಹತ್ರ ಹಾಕಿ ಹೋಗ್ತೀವಿ. ಹೊರಗಿನವ್ರನ್ನ ನಂಬಿ ಬೇಡ ಅಂತಿಲ್ಲ, ಬಟ್ ನಿಮ್ಮ ಅಣ್ಣ ತಮ್ಮಂದ್ರನ್ನ ಹತ್ರ ಇಟ್ಕೊಂಡಿರಿ ಯಾವಾಗಲೂ ಕೂಡ, ಬಿಕಾಸ್ ಅವರೇ ನಿಮ್ಮನ್ನ ಕಾಯೋದು.